ನಾನು ಕೇಳಿ ಏನೇನು ಅಂತ ಯಾವ ಹೇಳ್ತೀನಿ. ಮಂಟಪ ಇದು? ಇದು ಅಣ್ಣ 2004. 2004. ಅಂದರೆ 2 ವರ್ಷ ಆಯಿತು. 22 ವರ್ಷ ಆಯಿತು. ಈಗ ರೆಡಿ ಮಾಡಿರೋದು ಗಾಡಿ ನಾವು ರೆಡಿ ಮಾಡಿ ಸೇಲ್ ಮಾಡ್ತೀವಿ ಗಾಡಿನ. ಇದು ಹೊರಗಡೆ ಗಾಡಿ, ಇದು ಅದು ಬೇರೆ ಸ್ಟೇಟಿಂದು ತ್ರಿಪುರ ಅಲ್ಲಿಂದ ತರಿಸ್ಬಿಟ್ಟು 09 ನಂಬರ್ ಮಾಡಿಸ್ತೀವಿ, ರೀನಂಬರ್ ಯಾವ ಮಾಡಿ ರೀತಿ ಮಾಡಿಸೋದು ಅದ? RTO ಇಂದ NOC ಅಂತ ಬರುತ್ತೆ. NOC ತರಿಸ್ಬಿಟ್ಟು ರೀನಂಬರ್ ಮಾಡಿ ಸೇಲ್ ಮಾಡೋದು ಗಾಡಿ. ನಂಬರ್ ಎಲ್ಲ ಬಂದೈತಲ್ಲ. ನಂಬರ್ ಬಂದಿದೆ ಸರಿ, ಅದೇ ನಂಬರ್ ಅದ್ರದ್ದು? ಅಲ್ಲಲ್ಲ, ಬೇರೆ ನಂಬರ್, ಇದು ಹೊಸ ನಂಬರ್ ಬರೋದು ಇದಕ್ಕೆ. ಜಾಸ್ತಿ ನಂಬರ್ ಅದೆಲ್ಲ ಸೇಮ್ ಇರುತ್ತೆ, ಬರೀ ನಂಬರ್ ಮಾತ್ರ ಚೇಂಜ್ ಆಗುತ್ತೆ. ನಮ್ಮ ಹೆಸರಿಗೆ ಗಾಡಿ ಆಗುತ್ತೆ, ಡಾಕ್ಯುಮೆಂಟ್ ನಮ್ಮ ಹೆಸರು ಎಲ್ಲ ಬರುತ್ತೆ. ಈಗ ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಎಲ್ಲಿವರೆಗೆ? 5 ವರ್ಷ ಸಿಗುತ್ತೆ. FC 5 ವರ್ಷ, ಇನ್ಶೂರೆನ್ಸ್ 1 ವರ್ಷ. 2004 ಮಾಡಲ್ ಇದು. ಕೊಡ್ಬೋದಾ? ಕಾಲದಲ್ಲಿ ಎಷ್ಟಿತ್ತು ಗಾಡಿ ರೈಟ್ ಇದು? ಏನು 45-50? ಜೋರಾಗಿ ಹೇಳಿ, ಎಷ್ಟು? 45-50. 50,000. ಇವಾಗ ಅದ್ರ ಡಬಲ್ ಅಲ್ಲ, ಟ್ರಿಬಲ್ ಆಗ್ಬಿಟ್ಟೈತೆ. ಈ ಗಾಡಿ ಇಟ್ಟವರೆಲ್ಲ ಶ್ರೀಮಂತ. ಚಿನ್ನ ಸಿಗುತ್ತೆ, ದುಡ್ಡು ಕೊಡ್ರೆ RX ಸಿಗಲ್ಲ, ಹಂಗಾಗ್ಬಿಟ್ಟೆ ರೇಟು. ಏನ್ ಕೇಳ್ದೆ ನಾನು? ಇದು ಸೋಕಿಗೋಸ್ಕರ ಮಾಡಿದ್ದು ಇಲ್ಲ ಶೋಕಿ ಅಂತಲ್ಲ, ಇಷ್ಟಪಡೋರು ತುಂಬಾ ಜನ ಗಾಡಿ ಇಷ್ಟಪಡ್ತಾರೆ, ತುಂಬಾ ಜನ ತಗೋತಾರೆ. ಗಾಡಿ ಹೆಂಗೈತೆ ನೋಡಿ, ನೋಡಿದ್ರೆ ಇಂಜಿನು ಹಳೇದೆ, ಹೊಸ ಇಂಜಿನ್. ಅಣ್ಣ ಪೂರ್ತಿ ಗಾಡಿ ಬಿಚ್ಚಿ, ಪೂರ್ತಿ ಗಾಡಿ ಕುಣಿಸಿರೋದು ಎಲ್ಲ ಹೊಸದು. ಟೈರ್ ಇಂದ ಹಿಡಿದು, ಪೇಂಟ್ ಇಂದ ಹಿಡಿದು ಎಲ್ಲ ಹೊಸದು. ಇಲ್ಲಿಂದ ಹಿಡಿದು ಕೇಬಲ್ ಎಲ್ಲ ಹೊಸದು. ಏನು ಹಳೇದಿಲ್ಲ, ಹಳೆ ಚಾರ್ಸಿ ಇಂಜಿನ್ ಸೆಟ್ ಹಳೇದು, ಟ್ಯಾಂಕ್ ಹಳೇದು, ಇನ್ನೆಲ್ಲ ಪೇಂಟ್ ಮಾಡಿರೋದು. ಇಷ್ಟ ಆಯ್ತಾ ಗಾಡಿ? ಗಾಡಿ ಸೂಪರ್ ಆಗದೆ, ಶೋರೂಮಿಂದ ಈಗ ಬಂದಿರೋ ಕಾಣಿಸ್ತದೆ. ಓ ರೆಡಿ ಇರೋಣ ತಗೊಳ್ಳೋದು. ಈಗ ಇದನ್ನ ಇದು ರಾಯಚೂರಿಗೆ ಕಳಿಸ್ಬೇಕು ಗಾಡಿನ, ಟ್ರೈನಲ್ಲಿ ಹಾಕಿ. ಅಲ್ಲಿಯವ್ರು ತಗೊಂಡವ್ರೆ, ಬುಕ್ ಮಾಡ್ಕೊಂಡವ್ರೆ. ಮೈಲೇಜ್ ಏನು ಕೊಡ್ತಿರ್ಬೋದು? 40. ಇಷ್ಟ ಆಯ್ತಾ? ನಾನು ಅಂತೀನಿ ಹೊಸ ಗಾಡಿ ಬಂದಿರೋ ಕಾಣಿಸ್ತಿದ್ದೆ. ಕೊಡಿ, ಎಕ್ಸಲೇಟರ್ ಕೊಡಿ, ಹಂಗೆ ಒಂದು ಕೊಡಿ.